ಚಿತ್ರರಂಗ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಇರುವಾಗ ಗಾಸಿಪ್ಗಳು ಕಾಮನ್. ರುದ್ರಾ ಮಾಸ್ಟರ್ ಅವರಿಗೂ ಇಂಥದ್ದೇ ಗಾಸಿಪ್ಗಳು ಎದುರಾಗಿತ್ತು. ರುದ್ರಾ ಮಾಸ್ಟರ್ ಗರ್ಲ್ ಫ್ರೆಂಡ್ ಇವರನ್ನೇ ಮದುವೆಯಾಗ್ತಾರೆ ಅಂತೆಲ್ಲ ಒಂದಷ್ಟು ಗಾಸಿಪ್ಗಳು ಹರಿದಾಡ್ತಾ ಇತ್ತು. ಈ ಬಗ್ಗೆ ರುದ್ರಾ ಮಾಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆಡಿ ಶೋ ಮೂಲಕ ಮನೆ ಮಾತಾಗಿರುವ ಖ್ಯಾತ ಕೊರಿಯೋಗ್ರಾಫರ್ ರುದ್ರಾ ಸದ್ಯ ತಮ್ಮ ಪತ್ನಿ ನಿರೀಕ್ಷಾ ಜೊತೆಗೂಡಿ ಜೋಡಿ ನಂಬರ್ 1 ಸೀಸನ್ 2 ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದಾರೆ. ಈ ಜೋಡಿ ಇದೀಗ ಸಂದರ್ಶನ ಒಂದರಲ್ಲಿ ಮಾತನಾಡಿರುವಂತಹ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ತಮ್ಮ ಲವ್ ಸ್ಟೋರಿ, ಮ್ಯಾರೇಜ್ ಲೈಫ್ ಹಾಗೂ ತಮ್ಮ ಬಗ್ಗೆ ಹರಿದಾಡ್ತಾ ಇದ್ದ ಗಾಸಿಪ್ಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದಾರೆ. ಇಲ್ಲ, ಆ ರೀತಿ ಪ್ರಪೋಸ್ ಎಲ್ಲ ಇಲ್ಲ, ಸುಮ್ಮನೆ ಗಾಸಿಪ್ ಇತ್ತು ಅಷ್ಟೇ. ರುದ್ರಾ ಮಾಸ್ಟರ್ ಅವರನ್ನ ಇವರನ್ನ ಮದುವೆಯಾಗ್ತಾರೆ ಅನ್ನೋ ತರಹ ಇತ್ತು ಅಷ್ಟೇ ಎಂದಿದ್ದಾರೆ. ನಮ್ಮದು ಡೇಟಿಂಗ್ ಏನೂ ಇಲ್ಲ, ಡೈರೆಕ್ಟ್ ಮದುವೆ. ಎಂಗೇಜ್ಮೆಂಟ್ ಅಂತ ಚಿಕ್ಕದಾಗಿ ಒಂದು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನಿಶ್ಚಿತಾರ್ಥದ ಬಳಿಕ 9 ತಿಂಗಳಲ್ಲಿ ಮದುವೆಯಾದ್ವಿ. ಆ 8 ತಿಂಗಳೇ ನಮ್ಮದು ಡೇಟಿಂಗ್ ಪೀರಿಯಡ್ ಎಂದಿರುವ ರುದ್ರಾ ಪತ್ನಿ ನಿರೀಕ್ಷಾ, ರುದ್ರಾ ಅವರ ಸಿಂಪ್ಲಿಸಿಟಿಗೆ ಯಾರೇ ಇದ್ರೂ ಎಸ್ ಅನ್ನಲೇಬೇಕು. ಅಷ್ಟು ಸಿಂಪಲ್ ಮತ್ತು ಅಷ್ಟು ಒಳ್ಳೆಯವರು ಎದ್ದು ಅದೇ ಖುಷಿ ನನಗೆ ಅಂತ ನಿರೀಕ್ಷಾ ಹೇಳಿದ್ದಾರೆ. ನಾನು ಯಾರನ್ನ ಮದುವೆ ಆಗ್ತೀನಿ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು. ಅಮ್ಮ ತುಂಬ ವೆಯ್ಟ್ ಮಾಡ್ತಿದ್ರು ನಾನು ಯಾರನ್ನ ಮದುವೆ ಆಗ್ತೀನಿ ಅಂತ. ನಮ್ಮ ತಾಯಿಗೆ ಒಂದೊಳ್ಳೆ ಸೊಸೆ ಆಗ್ತಾರೆ ನಿರೀಕ್ಷಾ ಅಂತೆನಿಸಿದ ತಕ್ಷಣ ನಾನು ಎಸ್ ಅಂದ್ಬಿಟ್ಟೆ. ನನಗೆ ನಿರೀಕ್ಷಾನೇ ವೈಫ್ ಆದರೆ ಸೂಪರ್ ಆಗಿರುತ್ತೆ ಅಂತ ಎಸ್ ಅಂತ ಹೇಳಿ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಒಂದು ಮದುವೆ ಇತ್ತು. ಆ ಮದುವೆಯಲ್ಲೇ ನಾನು ನಿರೀಕ್ಷಾ ಅವರನ್ನ ಮೀಟ್ ಮಾಡಿದ್ದು. ಅದಕ್ಕೂ ಮುಂಚೆಯೇ ಅವರನ್ನ ಮೀಟ್ ಮಾಡಿದ್ದೆ, ಅಲ್ಲೇ ಫ್ಲಾಟ್ ಆಗಿಬಿಟ್ಟೆ ಎಂದಿದ್ದಾರೆ. ನಾನು ನಿರೀಕ್ಷಾಗೆ ಪ್ರಪೋಸ್ ಮಾಡಿದ ಕೆಲ ದಿನಗಳ ನಂತರ ಅವರು ಅವರ ತಂದೆ ಜೊತೆಗೆ ಮಾತನಾಡಿದರು. ಅದರ ನೆಕ್ಸ್ಟ್ ಡೇ ನಾನೇ ಅವರ ಮನೆಗೆ ಹೋಗಿ ಅಂಕಲ್ ಮದುವೆ ಆಗ್ತೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅವರ ತಂದೆ ಹತ್ರ ಮಾತನಾಡಿದೆ. ಆಗ ಅವರ ತಂದೆ ಕಣ್ಣೀರಿಟ್ರು. ನನ್ನ ಮಗಳನ್ನು ಗಿಣಿ ಸಾಕಿದ ಹಾಗೆ ಸಾಕಿದ್ದೇನೆ ಅಂದರು. ಸಿನಿಮಾ ಫೀಲ್ಡ್ ಅಂದಾಗ ಯಾರಿಗಾದರೂ ಭಯ ಇದ್ದೇ ಇರುತ್ತೆ. ನಂತರ ಕೂತ್ಕೊಂಡು ಮಾತನಾಡಿದಾಗ 2-3 ದಿನಗಳು ಯೋಚಿಸಿ ಮದುವೆಗೆ ಒಪ್ಪಿಗೆ ಕೊಟ್ಟರು. ನಂತರ ನನ್ನ ತಂದೆ ತಾಯಿ ಜೊತೆಗೆ ಅವರ ಮನೆಗೆ ಹೋದೆ ಎಂದಿದ್ದಾರೆ ರುದ್ರಾ ಮಾಸ್ಟರ್.